ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ. ದಕ್ಷಿಣ ಭಾರತದಲ್ಲಿ ಅತ್ಯಂತ ಸುಪ್ರಸಿದ್ಧವಾಗಿರ್ತಕ್ಕಂತಹ ಶಕ್ತಿಪೀಠ, ಕರ್ನಾಟಕದ ಜಾಗೃತ ಶಕ್ತಿಪೀಠ ಶಿರಸಿಯ ಮಾರಿಕಾಂಬಾ ದೇವಿಯ ದ್ವೈವಾರ್ಷಿಕ ಜಾತ್ರಾ ಮಹೋತ್ಸವ 2026ರಲ್ಲಿ ನಡೀಲಿಕ್ಕಿದೆ. ಈಗಾಗಲೇ ಆ ಸಂಬಂಧ ಸಕಲ ವಿಧವಾಗಿರ್ತಕ್ಕಂತಹ ತಯಾರಿಯಲ್ಲಿ ತೊಡ್ಕೊಂಡಿದ್ದಾರೆ. ಶಿರಸಿ ಮಾರಿಕಾಂಬಾ ದೇವಿಯ ಜಾತ್ರೆ ಯಾವಾಗಲೂ ಕೂಡ ಫಾಲ್ಗುಣ ಮಾಸದಲ್ಲಿ ನಡೆಯುವಂಥದ್ದು. ಜಾತ್ರೆಯ ಮುಹೂರ್ತವನ್ನು ಪುಷ್ಯ ಮಾಸದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಬಾಬುದಾರರು, ದೇವಸ್ಥಾನದ ಅರ್ಚಕವೃಂದದವರು, ದೇವಸ್ಥಾನದ ಆಡಳಿತ ಕಮಿಟಿಯವರು, ಶಿರಸಿ ಎಲ್ಲ ಹಿರಿಯ ನಾಗರಿಕರು ಎಲ್ಲರೂ ಸಹಿತ ಸೇರಿಕೊಂಡು ಆ ದೇವಿಯ ಜಾತ್ರಾ ಮಹೋತ್ಸವದ ಒಂದು ಮುಹೂರ್ತವನ್ನು ಅಲ್ಲಿ ಎಲ್ಲರೂ ಕೂಡ ನಿರ್ಧಾರ ಮಾಡ್ತಾರೆ. ಫಾಲ್ಗುಣ ಮಾಸದಲ್ಲಿ ನಡೆಯುವಂಥದ್ದು. ಶಿರಸಿಯ ಮಾರಿಕಾಂಬಾ ಜಾತ್ರೆಯ ಮುಹೂರ್ತ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ಅದು ಶಿವರಾತ್ರಿಯ ನಂತರದಲ್ಲಿ ಬರುವಂಥದ್ದು ಮತ್ತು ಹೋಳಿ ಹುಣ್ಣಿಮೆ ಅಂತ ಆ ಹೋಳಿ ಹುಣ್ಣಿಮೆ ಜಾತ್ರೆಯ ಮಧ್ಯಭಾಗದಲ್ಲಿ ಬರುವಂಥದ್ದು. ಇದು ಅನೇಕ ಶತಮಾನಗಳಿಂದ ನಡ್ಕೊಂಡು ಬಂದಿರುವಂಥದ್ದು. ಜಾತ್ರೆಯ ಕೊನೆಯ ದಿನ 9 ದಿನಗಳು ಏನು ಜಾತ್ರೆ ನಡೀತದೆ, ಮಂಗಳವಾರದಿಂದ ಆರಂಭವಾಗಿ, ಫಾಲ್ಗುಣ ಮಾಸದ ಮಂಗಳವಾರದಿಂದ ಆರಂಭವಾಗಿ ಮುಂದಿನ ಬುಧವಾರದ ತನಕ ನಡೆಯುವಂಥದ್ದು. ಆ ನಂತರದಲ್ಲಿ ಜಾತ್ರೆಯ ಕೊನೆಯ ದಿನದ ನಂತರದಲ್ಲಿ ಸುಮಾರು 11-12 ದಿನಗಳು ಕಾಲ ದೇವಸ್ಥಾನ ಬಂದಾಗಿರ್ತದೆ. ದೇವಿಯ ದರ್ಶನ ಇರೋದಿಲ್ಲ. ಯುಗಾದಿಯಲ್ಲಿ ಮತ್ತೆ ಪ್ರತಿಷ್ಠಾಪನೆ ಆಗುವಂಥದ್ದು. ಆ ನಡುವೆ ಬರುವ ಹಾಗೆ ಮುಹೂರ್ತವನ್ನು ಎಲ್ಲರೂ ಕೂಡ ನಿರ್ಧಾರ ಮಾಡ್ತಾರೆ. ಆದರೆ ಅನೇಕ ಒಂದು ಈ ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಕೂಡ ಅವರವರೇ ರೀತಿ ಮಾಡಬಾರ್ದು. ಎಲ್ಲರೂ ಕೂಡ ಅದರದ್ದೇ ಆಗಿರ್ತಕ್ಕಂತಹ ಪರಂಪರೆ ಇದೆ, ಅದರದ್ದೇ ಆಗಿರ್ತಕ್ಕಂತಹ ಒಂದು ಅನೇಕ ನಿಯಮಗಳು, ಕಟ್ಟುಪಾಡುಗಳು ಎಲ್ಲವೂ ಇದ್ದಾವೆ. ಅದೆಲ್ಲವನ್ನು ನಿರ್ಧಾರ ಮಾಡಿ ಜಾತ್ರೆಯ ಮುಹೂರ್ತವನ್ನು ನಿಗದಿ ಮಾಡ್ತಾರೆ. ಹಾಗಾಗಿ ಯಾರೂ ಕೂಡ ಅವರಿಗೆ ಮನಸ್ಸಿಗೆ ಬಂದ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕುವಂಥದ್ದು ಅಂಥದ್ದು ಯಾವುದೇ ಕೂಡ ಕೆಲಸಗಳನ್ನು ಮಾಡಬಾರ್ದು. ಈ ಬಾರಿ ಜಾತ್ರೆಯ ಒಂದು ನಿರ್ಧಾರ ಇನ್ನು ಕೆಲವು ದಿನಗಳಲ್ಲಿ ಆಗಲಿಕ್ಕೆ ಪುಷ್ಯ ಮಾಸದಲ್ಲಿ ಮುಹೂರ್ತವನ್ನು ಎಲ್ಲ ಊರಿನ ಹಿರಿಯರು, ಬಾಬುದಾರರು, ದೇವಸ್ಥಾನದ ಆಡಳಿತ ಮಂಡಳಿಯವರು, ಅರ್ಚಕವೃಂದದವರು, ಸಿಬ್ಬಂದಿ ವರ್ಗದವರು, ಎಲ್ಲ ಸಾರ್ವಜನಿಕರು ಎಲ್ಲರೂ ಸೇರಿ, ಊರಿನ ಹಿರಿಯರೆಲ್ಲರೂ ಸೇರಿ ಅದನ್ನು ನಿರ್ಧಾರ ಮಾಡ್ತಾರೆ. ಅಲ್ಲಿ ತನಕ ಯಾರೂ ಕೂಡ ಈ ತಮ್ಮ ಮನಸ್ಸಿಗೆ ಬಂದ ಹಾಗೆ, ಯಾಕಂದರೆ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಕಟ್ಟುಪಾಡುಗಳನ್ನು ಆ ರೀತಿ ಮಾಡಬೇಕು ಅಂತೇಳಿ ಆ ಕಟ್ಟುಪಾಡುಗಳನ್ನು ಮೀರಿ ಯಾರೂ ಕೂಡ ಮನಸ್ಸಿಗೆ ಬಂದ ಹಾಗೆ ಆ ನಿರ್ಧಾರಗಳನ್ನು ಮಾಡಬಾರ್ದು, ಪ್ರಕಟಪಡಿಸಬಾರ್ದು ಅನ್ನುವಂಥದ್ದು ನಮ್ಮ ವಿನಂತಿ ಆಗಿರ್ತದೆ. ಈ ಬಾರಿಯ ಜಾತ್ರೆಗೆ ಸಂಬಂಧಿಸಿದಾಗೆ ಕೆಲವೊಂದಿಷ್ಟು ಧರ್ಮ ಸೂಕ್ಷ್ಮಗಳು ಇದ್ದಾವೆ. ಅದೆಲ್ಲವನ್ನು ಕೂಡ ಅತಿ ಶೀಘ್ರದಲ್ಲಿ ಅದನ್ನು ನಿರ್ಧಾರವನ್ನು ಮಾಡ್ತಾರೆ. ಯಾಕಂದರೆ ಹೋಳಿ ಹುಣ್ಣಿಮೆಯ ಸಂದರ್ಭದಲ್ಲಿ ಈ ಬಾರಿ ಗ್ರಹಣ ಬಂದಿರತಕ್ಕಂತಹ ಸಂದರ್ಭ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹಿಂದೂ ಧಾರ್ಮಿಕ ಪದ್ಧತಿಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅದೆಲ್ಲವನ್ನು ಕೂಡ ನಿರ್ಧಾರವನ್ನು ಮಾಡ್ತಾರೆ. ಅಲ್ಲಿ ತನಕ ಯಾರೂ ಕೂಡ ಅವರ ಮನಸ್ಸಿಗೆ ಬಂದ ಹಾಗೆ ನಿರ್ಧಾರಗಳನ್ನು ಮಾಡುವಂಥದ್ದು, ಆ ದೇವಸ್ಥಾನದ ಜಾತ್ರೆಯ ಮುಹೂರ್ತವನ್ನು ಪ್ರಕಟಪಡಿಸುವಂಥದ್ದು ಅಂಥ ಕೆಲಸಗಳನ್ನು ಮಾಡಬಾರ್ದು ಅನ್ನುವಂಥದ್ದು ದೇವಸ್ಥಾನದ ಎಲ್ಲ ಶಿರಸಿಯ ನಾಗರಿಕರು, ದೇವಸ್ಥಾನದ ಆಡಳಿತ ಮಂಡಳಿಯವರು ಮತ್ತು ಎಲ್ಲ ಬಾಬುದಾರರು, ಅರ್ಚಕವೃಂದದವರು ಎಲ್ಲರೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರಲ್ಲೂ ಮನವಿಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಮನವಿ ಆಶಯ ಕೂಡ ಅದೇ. ಅತ್ಯಂತ ದೊಡ್ಡ ಜಾತ್ರೆ, ದಕ್ಷಿಣ ಭಾರತದಲ್ಲಿ ಅತ್ಯಂತ ಸುಪ್ರಸಿದ್ಧವಾಗಿರ್ತಕ್ಕಂಥ ಜಾತ್ರೆ ಶಿರಸಿಯ ಮಾರಿಕಾಂಬಾ ಜಾತ್ರೆಗೆ ಇನ್ನೇನು ಕೆಲವೇ ದಿನಗಳು ಉಳಿದಿದ್ದಾವೆ. ನಮಸ್ಕಾರ.